ಎಲ್ಲರಿಗೂ ನಮಸ್ಕಾರ. ಇವತ್ತು ಸೊಪ್ಪಿನ ಪಲ್ಯ ಮಾಡೋದು ಹೇಗಂತ ನೋಡ್ರಿ ಇದು ತಿರುಗ್ಸಾಲಿ ಸೊಪ್ಪು 5 ಕಟ್ಟು ಸೊಪ್ಪು ತಂದಿದ್ದೆ. ಈ ಥರ ಸೋಸ್ಕೊಂಡ ನೋಡ್ರಿ. ತೀರ ಇಷ್ಟ ಕಟ್ ಮಾಡಬಾರ್ದ್ರಿ, ಒಂದು ಸ್ವಲ್ಪ ಬೇರೆ ಇರ್ಬೇಕಿದು. ಈ ಥರ ಇರ್ಬೇಕು. ಈ ಥರ ಸೋಸ್ಕೊಂಡು ಚೆನ್ನಾಗಿ ಸೊಪ್ಪು ಮುಳುಗಷ್ಟು ನೀರು ಹಾಕಿ ಚೆನ್ನಾಗಿ ತೊಳೆದನ್ರಿ. ಈಗ ಇದನ್ನು ಒಗ್ಗರಣೆ ಕೊಡೋದು ಹೇಗಂತ ನೋಡ್ರಿ. ಪಲ್ಯಕ್ಕೆ ಒಗ್ಗರಣೆ ಕೊಡೋಕೆ ಒಂದು ಬೆಳ್ಳುಳ್ಳಿ ತೊಗೊಂಡನ್ರಿ. ಒಂದು ಬೆಳ್ಳುಳ್ಳಿ ತೊಗೊಂಡನಿ. ಈಗ ಇವನ್ನ ಸಣ್ಣಗೆ ಜಜ್ಕೋಬೇಕು ನೋಡ್ರಿ. ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೀನಿ. ಈಗ ಬೆಳ್ಳುಳ್ಳಿ ಸಣ್ಣಗೆ ಮ್ಯಾಶ್ ಮಾಡ್ಕೊಂಡಿದ್ವಲ್ರಿ, ಬೆಳ್ಳುಳ್ಳಿ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಈಗ ಸೊಪ್ಪು ರೆಡಿ ಆಗೈತಲ್ರಿ, ಸೊಪ್ಪು ಹಾಕ್ಯಂತ ನೋಡ್ರಿ. ನೋಡ್ರಿ, ಈಗ ಸೊಪ್ಪು ಹಾಕ್ಯಂಡನಲ್ರಿ, ಇದನ್ನ ಕೈ ಆಡ್ಬೇಕು. ನಿಧಾನಕ್ಕೆ ಹಿಂಗೆ ಕೈ ಆಡ್ಕೊಬೇಕು. ಅಂದ್ರೆ ನೀರು ಒಟ್ಟು ಸುಡ್ತಿ ಬರ್ತೈತ್ರಿ, ಸೊಪ್ಪು ಬೆಂದು ಬರ್ತೈತಿ. ಈ ಥರ ಕೈ ಆಡ್ಕೊಬೇಕು. ಏನು ಭಾಳ ಪದಾರ್ಥ ಹಾಕೋದೇನಿಲ್ರಿ, ಇದಕ್ಕೆ ಸುಲಭವಾಗಿ ಮಾಡ್ಬೋದು. ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ. ಒಂದು ಸ್ವಲ್ಪ ಉರಿ ಜೋರಿಟ್ಟು ಕೈ ಆಡ್ಕೊಬೇಕು ನೋಡ್ರಿ. ಕರಿಗೈತಿ ಸೊಪ್ಪು. ಈಗ ಉಪ್ಪು ಹಾಕ್ಯಂತ ನೋಡ್ರಿ. ಅದಕ್ಕೆ ಎಷ್ಟು ಹಿಡ್ತೈತಿ ನೋಡಿ ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕ್ರಿ. ನಾ ಇಲ್ಲೇ ಅರ್ಧ ಸ್ಪೂನ್ ಉಪ್ಪು ಹಾಕೀನಿ ನೋಡ್ರಿ. ಖಾರ ಪುಡಿ, ಖಾರದ ಪುಡಿ ರೀ, 1 ಸ್ಪೂನು ಹಾಕ್ಯಂತ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಬೇಕ್ರಿ. ನೋಡ್ರಿ, ಕೈ ಆಡಿಂದ ಎಷ್ಟು ನೀರು ಹೊಡೆದೈತಿ. ಸೊಪ್ಪು ಹುಡುಗಿ ಸ್ವಲ್ಪ ಆಗೈತಿ ನೋಡ್ರಿ, ಸ್ವಲ್ಪ ಆಗೈತಿ. ಈಗ ಒಂದು ಸ್ವಲ್ಪ ಬೆಂದಿಂದ ಸರ್ವ್ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ, ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡ್ರಿ. ಇಷ್ಟ ಸುಲಭವಾಗಿ ಬೆಳ್ಳುಳ್ಳಿ, ಉಪ್ಪು, ಖಾರ, ಎಣ್ಣೆ ಇಷ್ಟು ಇದ್ಬಿಟ್ರೆ ಸಾಕು ನೋಡ್ರಿ. ಏನು ಹಾಕಂಗಿಲ್ರಿ. ಇದಕ್ಕೆ ಇಷ್ಟ ಪದಾರ್ಥ ಹಾಕಿ ಮಾಡ್ಬೋದು. 5 ಕಟ್ಟು ಸೊಪ್ಪಿದ್ರೆ ಇಷ್ಟ ಆಗೈತೆ ನೋಡ್ರಿ. ಓಟು ಕರಿಗಿ ಇಷ್ಟ ಆಗೈತೆ ನೋಡ್ರಿ ಪಲ್ಯ. ನೀವು ಸುಲಭವಾಗಿ ಮನ್ಯಾಗ ಮಾಡ್ಬೋದ್ರಿ. ಇದೇ ಥರ ನೀವು ಮನ್ಯಾಗ ಟ್ರೈ ಮಾಡಿರಿ, ಮಸ್ತ್ ಇರ್ತೈತಿ. ರೊಟ್ಯಾಗ ತಿನ್ಬೋದು ರೀ, ಚಪಾತಿಯಾಗ ತಿನ್ಬೋದು, ಅನ್ನದಾಗೂ ಬಾಡಿಸ್ಬೋದು ರೀ. ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ ಇದು. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ.